ಈ ಧನ್ರಾಜ್ ಒಳ್ಳೆ ಹುಡುಗ, ಡೀಸೆಂಟ್ ಇದ್ದಾನೆ, ಒಳ್ಳೆ ಫ್ಯಾಮಿಲಿಯಿಂದ ಬಂದ ಹುಡುಗನೇ. ಆದರೆ ಇಲ್ಲಿ ಬಿಗ್ ಬಾಸಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಯಾವುದ್ರಲ್ಲೂ ಆ್ಯಕ್ಟಿವೇ ಇಲ್ಲ ಇವನು. ಬರೀ ಅಳ್ತಾ ಇರ್ತಾನೆ. ಹೆಂಡತಿ ಎಚ್ಚರ ಆಯಿತು, ಮಗಳು ಎಚ್ಚರ ಆಯಿತು, ಅದೆಲ್ಲದಕ್ಕೂ ಅಳೋದು ಹೆಂಗಸ್ರ ಥರ. ಈ ಥರ ಆದರೆ ಬಿಗ್ ಬಾಸಲ್ಲಿ ಆಗೋಲ್ಲ ನೋಡು. ಹನುಮಂತನಿಗೆ ಎಲ್ಲ ಗೈಡೆನ್ಸ್ ಕೊಡ್ತಾನೆ. ಹನುಮಂತ ಎಷ್ಟು ಚೆನ್ನಾಗಿ ಆಡ್ತಾನೆ. ಹನುಮಂತನಿಗೆ ಏನೂ ಗೊತ್ತಿಲ್ಲ, ಆದ್ರೂ ಅವನಷ್ಟು ಚೆನ್ನಾಗಿ ಆಡ್ತಾನೆ. ಅಳೋದು ಪಳೋದು ಎಲ್ಲ ಇಲ್ಲ ಅವನು. ಇವನು ನೋಡಿದ್ರೆ ಯಾವಾಗ ನೋಡಿದ್ರು ಅಳೋದು ಇದರಲ್ಲೇ ಇರ್ತಾನೆ. ಆಮೇಲೆ ಜಗಳ ಆಡೋಕ್ಕೆ ಹೋಗಲ್ಲ, ಆದರೆ ಒಂದೊಂದು ಸಲ ಜಗಳ ಆಡ್ತಾನೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಯಾವಾಗಲೂ ಹನುಮಂತು ಜೊತೆನೇ ಇರ್ತಾನೆ, ಬೇರೆ ಏನು ಎಂಟರ್ಟೈನ್ಮೆಂಟು ಇಲ್ಲ. ಅವನು ಆ್ಯಕ್ಚುಲಿ ಹಾಸ್ಯ ನಟ. ಸ್ವಲ್ಪ ಹಾಸ್ಯ ಎಲ್ಲ ಮಾಡಬೇಕು, ಆದರೆ ಹಾಸ್ಯ ಏನೂ ಇಲ್ಲ. ಯಾವಾಗ ನೋಡಿದ್ರು ಅಳೋದು, ಹೆಂಡತಿ ಫೋನ್ ಬಂದರೆ ಅಳೋದು, ಮಗಳದ್ದು ಇದು ಬಂದರೆ ಅಳೋದು, ಒಟ್ಟು ಅಳೋದ್ರಲ್ಲೇ ಕಾಲ ಕಳೀತಾನೆ. ಆಮೇಲೆ ಜಗಳ ಆಡಿದ್ರೆ ಹುಚ್ಚ ಥರ ಆಡ್ತಾನೆ. ಜಗದೀಶ್ ಹತ್ರನೂ ಜಗಳ ಆಡಿ ಒಂಥರ ವಿಚಿತ್ರವಾಗಿ ಬಿಹೇವಿಯರ್ ಮಾಡ್ತಾನೆ ಜಗಳ ಆಡಿದಾಗ. ಆ ಥರ ಹಿಂಗೆ ಮಾಡೋದು, ಹಂಗೆ ಮಾಡೋದು. ಆ ದಿವಸ ಮೋಕ್ಷಿತಾ ಜೊತೆ ಜಗಳ ಆಯಿತು, ತಗೊಂಡೋಗಿ ಜೈಲಿಗೆ ಹಾಕಿದ್ರೆ ಅಲ್ಲಿ ಜೈಲಲ್ಲಿ ಯಾವ ಥರ ಒಂದು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಒಂಥರ ಮುಖವನ್ನು ಒಂಥರ ಹುಚ್ಚ ಥರ ಸೈಕೋ ಥರ ಮಾಡ್ತಾನೆ. ಆ್ಯಕ್ಚುಲಿ ಒಳ್ಳೆ ಹುಡುಗ, ಆದರೆ ಈ ಥರ ಬಿಹೇವಿಯರು ಯಾಕೋ ಒಂದು ಅಂದರೆ ಜಗಳ ಆಡಿದಾಗ, ಬೇಜಾರಾದಾಗ ಒಂಥರ ಸೈಕೋ ಥರ ಆ್ಯಕ್ಟಿಂಗ್ ಮಾಡ್ತಾನೆ. ಅದೆಲ್ಲ ನೋಡಿದ್ರೆ ತುಂಬ ನಗು ಬರುತ್ತೆ. ಇವನು ಯಾಕೋ ಇದರಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ. ಆದರೆ ಒಳ್ಳೆ ಹುಡುಗ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವನ ಬಿಹೇವಿಯರನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು. ಜಗಳ ಆದಾಗ ಮುಖ ಎಲ್ಲ ಒಂಥರ ಹುಚ್ಚುಚ್ಚಾಗಿ ಮಾಡಬಾರ್ದು. ಹುಚ್ಚುಚ್ಚಾಗಿ ಬಿಹೇವಿಯರ್ ಮಾಡ್ತಾನೆ. ಮತ್ತು ನಾನು ಕಳಪೆ ಅಲ್ಲ ಅಂತ ಇದ್ರಲ್ಲಿ ಬರೆದಿದ್ದಾನೆ. ಅವನು ಚೆನ್ನಾಗಿ ಆಡಿದರೆ ಓಕೆ, ಇಲ್ಲಾಂದರೆ ಹೋಗ್ತಾನೆ.